ಶ್ರೀ 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 ಪೂಜನೀಯ ದೇವಿ ಶ್ರೀ ಮಹಾಸ್ವಾಮೀಜಿರವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಕಾರಣ ಇಷ್ಟೇ, ನಮ್ಮ ವೆಂಕಟೇಶಣ್ಣವರು, ಕೊಳದೇವಿ ವೆಂಕಟೇಶಣ್ಣವರು ಸ್ವಾಮೀಜಿ ಬರ್ತ್ಡೇ ಇದೆ, ನಾವೆಲ್ಲ ಸಂಭ್ರಮಾಚರಣೆ ಮಾಡೋಣ ಅಂತ ಮಾತಾಡಿದಾಗ, ಸೊ ಸರ್ ತುಂಬ ಸಂತೋಷ ಆಗ್ತಾ ಇದೆ. ಏಕೆಂತಂದರೆ ಸ್ವಾಮೀಜಿಯವರು ನಮ್ಮ ಮಟ್ಟಕ್ಕೆ ಬರೋದಕ್ಕೆ ಅವರಿಗೆ ಟೈಮ್ ಇರಲ್ಲ. ಅವರು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ದೇಶಗಳಲ್ಲಿ ಓಡಾಡಿ ಅವರ ಪ್ರವಚನಗಳನ್ನು ಜನರಿಗೆ ತಿಳಿಸಿ ಅವರನ್ನು ಒಂದು ದಾರಿಗೆ, ಸನ್ಮಾರ್ಗ ದಾರಿಗೆ ತರುವಂಥ ಕೆಪಾಸಿಟಿ ಇರುವಂತಹ ನಮ್ಮ ಸ್ವಾಮೀಜಿಗಳು ನಮ್ಮ ಪಕ್ಕದಲ್ಲೇ ಇದ್ದಾರೆ. ಆದರೆ ನಾವು 5 ವರ್ಷಕ್ಕೆ ಮೊದಲೇ ಅವರನ್ನು ಕಂಡಬೇಕಾಗಿತ್ತು. ಅವ್ರ ತಂದೆ ಮತ್ತು ತಾಯಿ ಮತ್ತು ಅವರ ಡಿವೋಟಿಗಳು ಬಂದು ಇಲ್ಲಿ ಬರ್ತ್ಡೇನ ಆಚರಣೆ ಮಾಡ್ಕೊಂಡು ಹೋದರು. ಒಂದು ದಿವಸ ಸ್ವಾಮೀಜಿಯನ್ನು ತರಲೇಬೇಕು ಅಂತ ಆವತ್ತು ನಾನು ಅವ್ರಿಗೆ ಹೇಳಿದ್ದೆ. 2-3 ಸಲ ನಾನು ಪ್ರಯತ್ನ ಕೂಡ ಮಾಡಿದ್ದೆ, ಮನೆ ಹತ್ರ ಹೋಗಿದ್ದೆ. ಯಾಕೆಂದರೆ ನಮ್ಗೆ ಹತ್ರ ಇರೋದಲ್ವಾ, ಇಲ್ಲಿಂದ ನಾವು ಮಂಡಿಕಲ್ಲು ಇಲ್ಲ ಅಂತಂದರೆ ಕೊಳದೇವಿ ದೇವಸ್ಥಾನಕ್ಕೆ ಹೋದಾಗ ಸ್ವಾಮೀಜಿ ಅವ್ರ ಮನೆ, ಹುಟ್ಟಿದ ಮನೆ ನೋಡಿಕೊಂಡು ಬರ್ಬೋದು. ಸೊ ಅಲ್ಲಿ ಪಕ್ಕದಲ್ಲಿರುವಾಗ ನಾನು ಟ್ರೈ ಮಾಡಿದೆ, ಸಿಗಲಿಲ್ಲ. ಇವತ್ತು ನಮಗೆ ಅದೃಷ್ಟ ದೇವರು ನಮ್ಮ ಜೊತೆಗೆ, ನಮ್ಮ ಹತ್ರನೇ ನಾವು 26 ವರ್ಷಗಳಿಂದ ಈ ಒಂದು ಸಂಸ್ಥೆನ ಎಷ್ಟೋ ಕಷ್ಟಗಳು ಪಟ್ಟಿದ್ದೀವಿ. ಎಷ್ಟೋ ಕಡೆ ನಮ್ಮ ಬಿಲ್ಡಿಂಗು 8 ಬಿಲ್ಡಿಂಗನ್ನು ಚೇಂಜ್ ಮಾಡಿ ಬಂದಿದ್ದೀವಿ. ಇಲ್ಲಿಗೆ ಬಂದಾಗ ನಾವು 26 ವರ್ಷಗಳಲ್ಲಿ 8 ಬಿಲ್ಡಿಂಗನ್ನು ಚೇಂಜ್ ಮಾಡಿದ್ದೀವಿ. ಈಗ ಒಂದು ಕಡೆಯಿಂದ ಒಂದು ಕಡೆ ಮನೆ ಶಿಫ್ಟ್ ಮಾಡಬೇಕಾದ್ರೆ ಎಷ್ಟೋ ತೊಂದರೆ ಇರ್ತದೆ. ಆದರೂ ಒಂದು ಶಾಲೆಯನ್ನು ಶಿಫ್ಟ್ ಮಾಡಬೇಕಾದ್ರೆ ನಮಗೆ ನೋವು ನಮಗೆ ಗೊತ್ತಾಗಿದೆ. ಏಕೆಂತಂದರೆ ನಮಗೆ ಸ್ವಂತ ಜಾಗ ಇರಲಿಲ್ಲ, ಸ್ವಂತ ಬಿಲ್ಡಿಂಗ್ ಇರಲಿಲ್ಲ. ನಮ್ಮ ಮಕ್ಕಳೇ ಬುದ್ಧಿಮಾಂದ್ಯ ಮಕ್ಕಳು. ಇವತ್ತು ನಮ್ಮ ಶಾಲೆಗೆ ಬಂದು ಸ್ವಾಮೀಜಿಯವರು ಬರೋದಕ್ಕೆ ಕಾರಣರಾಗಿದ್ದಾರೆ. ತುಂಬ ಸಂತೋಷವಾಗಿದೆ. ಇಡೀ ದೇಶ ಸುತ್ತಾಡಿಕೊಂಡು ವೇದ ಪ್ರವಚನಗಳು ಹೇಳ್ಕೊಂಡು ನಮ್ಮ ಧರ್ಮ ಏನು ಮಾಡುತ್ತೆ, ನಾವು ಸನಾತನ ಧರ್ಮದಲ್ಲಿ ಏನು ಮಾಡಬೇಕು ಅನ್ನೋದು ಫೇಮಸ್ ಆಗಿದ್ದಾರೆ. ಯಾವ ಟಿ ವಿಯಲ್ಲಿ ನೋಡಿದ್ರೂ ಅವ್ರ ಪ್ರವಚನಗಳನ್ನು ನಾನು ಕೇಳ್ತಾ ಇರ್ತೀನಿ. ಸ್ವಾಮೀಜಿ ಬರ್ತಾರೆ, ಅವ್ರ ಹತ್ರ ನಿಮ್ಮ ಅಹವಾಲು ಹೇಳ್ಕೊಳ್ಳಿ, ಅವ್ರು ಏನೇ ಸಹಾಯ ಮಾಡಲಿ ಇದು ಮಾಡಲಿ. ಅವ್ರ ಬರ್ತ್ಡೇ ನಾವು ಅವ್ರ ಡಿವೋಟಿ ಆಗಿರೋದ್ರಿಂದ ಅವ್ರ ಬರ್ತ್ಡೇ ನಿಮ್ಮಲ್ಲಿ ಆಚರಣೆ ಮಾಡಲೇಬೇಕು. ಯಾಕೆಂತಂದರೆ ಏನು ಗೊತ್ತಿಲ್ಲದಿರೋಂಥ ಮಕ್ಕಳು ಅವ್ರ ದೇವರ ಸಮಾನ. ದೇವರಿಗೆ ಇನ್ನೊಂದು ದೇವರು ಬಂದು ಅವರು ಆಶೀರ್ವಾದ ಮಾಡಲಿ ಅನ್ನೋ ಉದ್ದೇಶದಿಂದ ವೆಂಕಟೇಶಣ್ಣವರು ನಮಗೆ ತುಂಬ 1 ವಾರದಿಂದ ನನಗೆ 5 ಲಕ್ಷವರೆಗೂ ಸೇರಿಸಿಟ್ಟಿದ್ವಿ ಜಾಗಕ್ಕೋಸ್ಕರ. ಅಟ್ಲೀಸ್ಟ್ ಕನಿಷ್ಠ ಒಂದು 5 ಗುಂಟೆ ಜಮೀನು ತಗೋಬೇಕು ಅಂತ ಹಠ ಮಾಡಿಕೊಂಡು ಆ 5 ಲಕ್ಷ ರೂಪಾಯಿಯನ್ನು ಅಲ್ಲಿ ಸೇರಿಸಿಟ್ಟಿದ್ದೀವಿ. ಸೊ ಅದು ಯಾವಾಗ ನಮಗೆ ಇದು ಬರುತ್ತೋ ಗೊತ್ತಿಲ್ಲ. ಈಗ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ನಾನು ಫ್ರೀಯಾಗಿ ಕೊಡಿಸ್ತೀನಿ, 1 ಎಕರೆ ಜಾಗಕ್ಕೆ ನಾವು ಅಪ್ಲೈ ಮಾಡಿದ್ದೀವಿ, ಇದನ್ನು ತಲುಪಿಸ್ತೀವಿ ಸ್ವಾಮೀಜಿಗೆ, ಹೇಗೆ ಬೇಕಾದ್ರೂ ಅದನ್ನು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತ, ಅವರು 100 ವರ್ಷ ಚಿರಂಜೀವಿಯಾಗಿ ಇರಲಿ, 100 ವರ್ಷ ಅಲ್ಲ 1000 ವರ್ಷ ಇದ್ದು ನಮ್ಮ ಜನರನ್ನು ಪರಿವರ್ತನೆ ಮಾಡಿ ಈ ಒಂದು ನಮ್ಮ ಭಾರತ ದೇಶ ಏನಿದೆಯೋ ಅದು ಕೀರ್ತಿಯನ್ನು ಬೆಳಗಿಸಲಿ ಅಂತ ಬೇಡ್ಕೊಳ್ಳುತ್ತಾ ವಂದನೆಗಳು. ಈಯಗಲ ಇಪ್ಪಿಂಚಗಲ ಅಯ್ಯಲಕೆಗ ನಿಮ್ಮಿಸಮ್ ಅಂತ. ಅಂದರೆ ಈ ಕೊಡೋವನಾದರೂ ಇರಬೇಕು, ಕೊಡ್ಸೋವನಾದರೂ ಇರಬೇಕು. ಇಲ್ಲ ಅವ್ರು ಕೊಡ್ಸೋಕ್ಕಾಗಿಲ್ಲ ಅಂತಂದ್ರೂ ಕೊಡೋವ್ರನ್ನ ನಮ್ಮ ಹತ್ರ ಕರ್ಕೊಂಬಂದಿದ್ದಾರೆ. ಅವರಿಗೆ ಈ ಪುಣ್ಯ ಅವರು ಕೂಡ ಇದರಲ್ಲಿ ಇರಲಿ ಅಂತ ಅವ್ರನ್ನೂ ಕೂಡ ಸ್ಮರಣ ತಗೊಂಡು ವೆಂಕಟೇಶಣ್ಣವ್ರನ್ನ ಬೇಡ್ಕೊಳ್ತಾ ಇದ್ದೀನಿ. ನಾವು 26 ವರ್ಷದಿಂದ ಏನು ನಾನು ಬೇಕು ಅಂತ ಬಯಸ್ತಾ ಇದ್ದೀನೋ ಜಮೀನು, ಅದು ಅವ್ರ ಮುಖಾಂತರ ಆಗ್ಬೋದು ಅಂತ ನಾನು ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಅದಾಗುತ್ತೆ ಅಂತಲೂ ನಾನು ಇದು ಮಾಡ್ತೀನಿ. ಸ್ವಾಮೀಜಿ ಅವ್ರು ಡಿವೋಟೀಸನ್ನು ಮಾಡ್ತಾರೋ ಇಲ್ಲ ತಂದರೆ ಸರ್ಕಾರದಿಂದ ಕೊಡಿಸ್ತಾರೋ, ನಮ್ಗೆ ಅಟ್ಲೀಸ್ಟ್ ಮಿನಿಮಮ್ 15 ಗುಂಟೆ ಜಾಗ ಬೇಕು. ಮ್ಯಾಕ್ಸಿಮಮ್ 1 ಎಕರೆ ಇದ್ದರೆ ಮಕ್ಕಳಿಗೆಲ್ಲ ಆಟದ ಗ್ರೌಂಡು ಎಲ್ಲ ಮಾಡಿ ನಾನು ಈ ಒಂದು ನಮ್ಮ ರಾಜ್ಯಕ್ಕೆ ಒಂದು ಮಾಡೆಲ್ ಮಾಡಬೇಕು ಅಂತ ಇದು ಮಾಡಿದ್ದೀನಿ. ಅದು ಸ್ವಾಮೀಜಿಯವರು ನಮ್ಗೆ ಬಂದಿದ್ದು ತುಂಬ ಸಂತೋಷವಾಗಿದೆ. ಎಲ್ಲ ಸೇವಾ ಕಾರ್ಯಕ್ರಮಗಳು ಮತ್ತು ದೇವಸ್ಥಾನ ಆಗ್ಬೋದು, ಮದುವೆ ಮತ್ತೊಂದು ಪ್ರತಿಯೊಂದಕ್ಕೂ ಸಹಾಯ ಮಾಡ್ತಾಯಿದ್ರು. ಅದೇ ರೀತಿ ನಮ್ಮೂರಿನಲ್ಲೇ ಕೊಳದೇವಿ ಗ್ರಾಮದಲ್ಲಿ ಗಂಗಮ್ಮ ದೇವಸ್ಥಾನ ಹತ್ರ ಸೀಟ್ ಆಗಬೇಕು ಅಂದ್ಬಿಟ್ಟು ಅವ್ರ ತಂದೆಂದೇ ಅವರು ಮಾತು ಕೊಟ್ಟಿದ್ದರು. ಅವ್ರ ಕಾರಣಾಂತರದಿಂದ ಅನಾರೋಗ್ಯದಿಂದ ಅವ್ರ ಮರಣ ಹೊಂದಿದ್ದರು. ಆದರೂ ಪಾಪ ಸ್ವಾಮಿಗೆ ನಾವು ಈ ವಿಷಯ ತಿಳಿಸ್ಕೊಟ್ಟಾಗ, ಆಯಿತು ನೀವು ಮಾಡಿ, ನಾವು ಇದ್ದೀವಿ ಅಂದ್ಬಿಟ್ಟು ನಮಗೆ ಸಹಾಯ ಮಾಡ್ತಾಯಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಅವ್ರಿಗಿನ್ನ ದೇವರು ಆಯುಷ್ಯ ಆರೋಗ್ಯ
ಮತ್ತು ಇನ್ನು ಸಾಮಾಜಿಕ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಮಾಡೋದಕ್ಕೆ ಒಳ್ಳೆ ಮನಸ್ಸು ಕೊಡಲಿ ಅಂತ ಭಾವಿಸ್ತಾ ಈ 2 ಮಾತು ಮಾತಾಡ್ತಾಯಿದ್ದೀನಿ. ನಮ್ಮ ಸ್ವಾಮೀಜಿಗಳು ವರ್ಷ ಶನೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಹೂವಿನ ಅಲಂಕಾರ, ಆ ಜಾತ್ರೆಗೆ ಏನು ಬೇಕೋ ಕೊಲದೇವಿ ಗ್ರಾಮದಲ್ಲಿ ಸುಮಾರು ಒಂದು 20 ವರ್ಷಗಳಿಂದ ನಡೆಸ್ಕೊಡ್ತಾ ಇದ್ದಾರೆ. ಇನ್ನೂ ಇವಾಗ ಅವರೇ ಮಾಡ್ತಾಯಿದ್ದಾರೆ, ಮುಂದಕ್ಕೂ ಮಾಡ್ತಾರೆ. ನಾವು ಅದೇ ಅಲ್ಲದೆ ನಮ್ಮ ಊರಲ್ಲಿ ಕೊಲದೇವಿಯಲ್ಲಿ, ಹೊಸಳ್ಳಿಯಲ್ಲಿ ಏನು ಬೇಕೋ ಎಲ್ಲ ದೇವ್ರ ಕೆಲಸಗಳೆಲ್ಲ ಎಲ್ಲ ಎಷ್ಟು ಬೇಕೋ ಸಹಾಯ ಮಾಡ್ತಾಯಿದ್ದಾರೆ. ಎಲ್ಲ ಎರಡೂರೇ ಅಲ್ಲ, ತಾಲೂಕಲ್ಲಿ ಯಾರು ಬೇಕಾದರೆ ಅಲ್ಲಲ್ಲಿ ಹೋಗಿ ಏನು ಅವ್ರಿಗೆ ಗೊತ್ತಿದ್ದರೆ ಅವರು ಸಹಾಯ ಮಾಡ್ತಾಯಿದ್ದಾರೆ. ಇದುವರೆಗೂ ಬೇಕಾದಷ್ಟು ಮಾಡಿದ್ದಾರೆ. ಇನ್ನೂ ಒಳ್ಳೇದು ಮಾಡ್ತಾರೆ ಅಂತ ನಮ್ಗೆ ಇದಿದೆ. ದೇವರು ಅವ್ರು ಚೆನ್ನಾಗಿ ಆಶೀರ್ವಾದ ಕೊಡಬೇಕಂತ ನಾವು ಕೋರ್ತೀವಿ. ವೆಂಕಟೇಶ್ ಅಂತ, ನಾನು ದೇವಿಶ್ರೀ ಗುರೂಜಿಯವರ ಕಾಲ್ಗೆಳಗೆ ಧೂಳು, ಗೊತ್ತಾಯ್ತಲ್ಲ? ಗೊತ್ತಾಯ್ತಾ? ಆದರೆ ಸಾಕ್ಬಿಡಿ. ಅವರು ನಾನು ಮೊನ್ನೆ ಎಲ್ಲೋ ಫಾರಿನಲ್ಲಿ ಇದು ಮಾಡಬೇಕು ಅಂದ್ಕೊಂಡಿದ್ರು. ತೆಲಂಗಾಣ CM ಅವ್ರ PA ಅವರು ಫೋನ್ ಮಾಡಿದರು ಬರ್ತಡೇ ಮಾಡಬೇಕಂತ. ಆಯ್ತು ಗುರೂಜಿ ಹಂಗೆ ಮಾಡೋಣ ಅಂತ ಹೇಳಿದ್ವಿ. ಮತ್ತು ನಾನು ಕೇಳಿದೆ, ಗುರೂಜಿ ಇಲ್ಲ ಅನಾಥ ಮಕ್ಕಳಿದ್ದಾರೆ, ಇವ್ರಿಗೊಂದು ಊಟ ಹಾಕಬೇಕು, ನಿಮ್ಮಿಂದ ಬರ್ತಡೇ ಎಲ್ಲ ಅರೇಂಜ್ಮೆಂಟ್ ಮಾಡಬೇಕು ಅಂದರು. ಎಲ್ಲ ಚಾನಲ್ಲು ಸ್ಟಾಪ್ ಮಾಡಿ, ತುಂಬ ಬ್ಯುಸಿ ಮ್ಯಾನ್ ಅಂದರೆ ನ್ಯಾಷನಲ್ ಫಿಗರ್ ನಮ್ಮ ದೇವಿಶ್ರೀ ಗುರೂಜಿಯವರು, ಅರ್ಥ ಆಯ್ತಾ? ಎಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ನಾನು ಹೇಳಿದ್ದಕ್ಕೆ ನನಗೆ ಒಂದು ಇದು ಕೊಟ್ಟರು. ನಾನು ಈ ವಿಷಯದಲ್ಲಿ ಅವ್ರಿಗೆ ಯಾವತ್ತಿಗೂ ಋಣಿಯಾಗಿರ್ತೀನಿ. ನಮ್ಮ ದೇವಿಶ್ರೀ ಗುರೂಜಿ ಶಿಷ್ಯನಾಗೇ ಇರ್ತೀನಿ ಯಾವತ್ತಿಗೂ.